ಆಪರೇಷನ್ ಸಿಂಧೂರ್ ನಡೀತು. ಆ ಆಪರೇಷನ್ ಸಿಂಧೂರ್ನ ಎಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ದು ಕರ್ನಲ್ ಸೋಫಿಯಾ ಕುರೇಶಿ. ಕರ್ನಲ್ ಸೋಫಿಯಾ ಕುರೇಶಿ ಬಗ್ಗೆ ಇಡೀ ದೇಶವೇ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇತ್ತು. ಆದ್ರೆ ಇದರ ಮಧ್ಯದಲ್ಲಿ ಒಂದಷ್ಟು ಆಕ್ಷೇಪಾರ್ಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಏನದು, ಯಾಕಾಗಿ, ಬನ್ನಿ ನೋಡೋಣ. ಕರ್ನಲ್ ಸೋಫಿಯಾ ಕುರೇಶಿ ಆಪರೇಷನ್ ಸಿಂಧೂರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಭಾರತದ ಹೆಮ್ಮೆಯ ಪುತ್ರಿ. ಈ ಸೇನಾಧಿಕಾರಿಯ ಕಾರ್ಯ ಭಾರತೀಯರನ್ನ ಪುಳಕಗೊಳ್ಳುವಂತೆ ಮಾಡಿತ್ತು. ಕರ್ನಲ್ ಸೋಫಿಯಾಗೆ ಇಡೀ ದೇಶ ಜೈಕಾರ ಹಾಕಿತ್ತು. ಆದ್ರೆ ಇಂತಹ ವೀರ ನಾರಿಯನ್ನ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಭಯೋತ್ಪಾದಕರ ಸಹೋದರಿ ಅಂತ ಕರೆದಿದ್ದಾರೆ. हमने उन्हीं की बहन भेज करके उनकी ऐसी की तैसी करवाई. एक बार मोदी जी के लिए जोरदार ताली बजाएं. जिन्होंने हमारे ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿ ಹಾಕಿದ್ದ ಅವರನ್ನ ಅವರದ್ದೇ ಸಹೋದರಿಯನ್ನ ಗಳಿಸಿ ಸರ್ವನಾಶ ಮಾಡಿದ್ದೇವೆ. ಹೀಗೆ ನಾಲಿಗೆ ಹರಿಬಿಟ್ಟ ಈತ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಕರ್ನಲ್ ಸೋಫಿಯಾ ಕಾರ್ಯವೈಖರಿಯನ್ನ ಮೆಚ್ಚೋದು ಬಿಟ್ಟು ಧಾರ್ಮಿಕ ಆಧಾರದಲ್ಲಿ ಸೋಫಿಯಾರನ್ನ ಬೇರ್ಪಡಿಸಿದ್ದ. ಇಷ್ಟೇ ಅಲ್ಲದೆ ಅವರದ್ದೇ ಸಹೋದರಿಯನ್ನ ಕಳಿಸಿ ಅವರನ್ನೇ ಮುಗಿಸಿದ್ದೇವೆ ಅನ್ನೋ ಮೂಲಕ ಇಡೀ ದೇಶವನ್ನೇ ತಲೆದಗ್ಗಿಸುವಂತೆ ಮಾಡಿದ್ದಾರೆ. और मोदी जी ने उनकी बहन को उनकी ऐसी की तैसी करने हमारे जहाज से उनके घर गए. अब मोदी जी कपड़े तो उतार नहीं सकते थे, इसलिए उनके समाज की बहन को भेजा कि तुमने हमारी बहनों को अगर विधवा किया है तो तुम्हारे समाज की बहन आके तुम्हें नंगा करके छोड़ेगी. देश का सम्मान. ಇನ್ನು ಸೋಫಿಯಾ ಕುರೇಶಿ ಅವರನ್ನ ಈ ವಿಜಯ್ ಶಾ ಒಂದು ಸಮುದಾಯಕ್ಕೆ ಸೀಮಿತ ಮಾಡಿದ್ದಾರೆ. ಪಾಕಿಸ್ತಾನ ಸಮುದಾಯದ ಸಹೋದರಿಯನ್ನ ಕಳಿಸಿ ಸೇಡು ತೀರಿಸಿಕೊಂಡಿದ್ದೀವಿ ಅಂತ ವಿಕೃತಿ ಮೆರೆದಿದ್ದಾರೆ. मान सम्मान और हमारी बहनों का सुहाग का बदला तुम्हारी जाति की समाज की बहनों को पाकिस्तान भेजकर अगर कोई ले सकता है. ವಿಜಯ್ ಶಾ ನಾಮಫಲಕಕ್ಕೆ ಮಸಿ ಬಳಿದ ಆಕ್ರೋಶ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ. ಯಾವಾಗ ವಿಜಯ್ ಶಾ ಈ ಹೇಳಿಕೆ ಕೊಟ್ರೋ ಇಡೀ ದೇಶದಾದ್ಯಂತ ವ್ಯಾಪಕ ಟೀಕೆ ವ್ಯಕ್ತವಾಯಿತು. ನೆಟ್ಟಿಗರು ಛೀ ತೂ ಅಂತ ಉಗಿಯೋದಕ್ಕೆ ಶುರು ಮಾಡಿದ್ರು. ಮತ್ತೊಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯ್ ಶಾ ಬಂಗಲೆಗೆ ತೆರಳಿ ಕಪ್ಪು ಮಸಿ ಬಳಿದಿದ್ದಾರೆ. ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಕೇಂದ್ರ ಕಾಂಗ್ರೆಸ್ ವಿಜಯ್ ಶಾ ಹೇಳಿಕೆಯನ್ನ ಕಂಡ ತುಂಡವಾಗಿ ಖಂಡಿಸಿದೆ. ಎಲ್ಲರೂ ಹೆಮ್ಮೆ ಪಡೋ ಭಾರತದ ಹೆಣ್ಣು ಮಗಳನ್ನ ಭಯೋತ್ಪಾದಕರ ಸಹೋದರಿ ಎಂದಿದ್ದಾರೆ. ಇದು ನಮ್ಮ ಬಲಿಷ್ಠ ಸೇನೆಗೆ ಮಾಡಿದ ಅವಮಾನ ಅಂತ ಟ್ವೀಟ್ ಮಾಡಿದೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡ ವಿಜಯ್ ಶಾ ಹೇಳಿಕೆಯನ್ನ ಟೀಕಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿ ಸೋಫಿಯಾ ಈ ದೇಶದ ಹೆಮ್ಮೆಯ ಪುತ್ರಿ ಎಂದಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವ ಕೆಲವರು ಅವಹೇಳನಕಾರಿ ಹೇಳಿಕೆ ಕೊಡುತ್ತಿದ್ದಾರೆ. ಇದು ಅತ್ಯಂತ ದುರದೃಷ್ಟಕರ. ಇದು ನಮ್ಮ ಸಮಾಜದಲ್ಲಿ ಮಹಿಳೆಯರ ಘನತೆಗೆ ಧಕ್ಕೆ ತಂದಿದೆ. ಇದು ದೇಶದ ಭದ್ರತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ರಾಷ್ಟ್ರದ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನವಾಗಿದೆ. ಪ್ರೀತಿಯ ಕರ್ನಲ್ ಸೋಫಿಯಾ ಖುರೇಶಿ ಈ ದೇಶದ ಹೆಮ್ಮೆಯ ಪುತ್ರಿ, ದೇಶ ಪ್ರೇಮಿ ಭಾರತೀಯರ ಸಹೋದರಿ. ಅವರು ಧೈರ್ಯ ಮತ್ತು ಭಕ್ತಿಯಿಂದ ದೇಶ ಸೇವೆ ಮಾಡಿದ್ದಾರೆ. ಅವರ ಪರಿಶ್ರಮ, ಸಮರ್ಪಣೆ ಮತ್ತು ನಾಯಕತ್ವದ ಸಾಮರ್ಥ್ಯಗಳನ್ನ ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ವ್ಯಾಪಕ ಟೀಕೆ ಖಂಡನೆಗಳ ಬಳಿಕ ವಿಜಯ್ ಶಾ ಕಣ್ಣು ಬಿಟ್ಟಿದ್ದಾರೆ. ಒಂದು ಸಲ ಅಲ್ಲ 10 ಸಲ ಕ್ಷಮೆ ಕೇಳ್ತೀನಿ, ಏನೋ ಉದ್ವೇಗದಲ್ಲೇ ಮಾತಾಡಿಬಿಟ್ಟೆ. ಸೋಫಿಯಾ ನನ್ನ ಸಹೋದರಿಗಿಂತ ಹೆಚ್ಚು ಅಂತ ತೇಪೆ ಹೆಚ್ಚ ಕೆಲಸ ಮಾಡಿದ್ದಾರೆ. वो बहन हमारी सगी बहन से महत्वपूर्ण है और मेरा ना तो ऐसा कोई मन था ना इच्छा थी, और उसके बावजूद अगर जोश में कोई बात निकल गई हो और किसी को बुरी लगी हो तो मैं दिल से एक बार नहीं 10 बार माफी मांगता. ಭಾರತದ ಹೆಮ್ಮೆಯ ಪುತ್ರಿ, ಕರುನಾಡಿನ ಸೊಸೆ, ಇಡೀ ದೇಶದ ಮನೆ ಮಾತಾಗಿದ್ದಾರೆ. ಸೇನಾಧಿಕಾರಿಯಾಗಿ ಕುರೇಶಿ ಮಾಡ್ತಿರೋ ಕಾರ್ಯಕ್ಕೆ ಜನ ಶಾಬಾಸ್ಗಿರಿ ಕೊಟ್ಟಿದ್ದಾರೆ. ಈ ನಡುವೆ ಕೆಲವು ಹುಳಗಳು ಇಲ್ಲ ಸಲ್ಲದ ವಿವಾದ ಸೃಷ್ಟಿ ಮಾಡ್ತಿರೋದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, TV9.